ಗಲ್ಲಿ ಕನ್ನಡದ ಬರಿ ಚೆಟ್ಟು ಕೆಡುವ ಹಂಬಲ ಬಾಳು ಕನ್ನಡದ ನಾಡು ನಮ್ಮ ಲೆಕ್ಕ. ತಾಯಿ ಭುವನೇಶ್ವರಿಗೆ ಯಾಕೋ ನಮ್ಮ ಹೆಣ್ಮಕ್ಳು ತುಂಬಾ ನೀರಸಾಗ್ಬಿಟ್ಟಿದ್ದಾರೆ. ನನಗೂ ಗೊತ್ತಾಗತ್ತೆ ಇವತ್ತು ಬಾಡೂಟ ರೆಡಿ ಇರ್ತದೆ. ಸ್ವಲ್ಪ ನಮ್ಮ ಕನ್ನಡ ತಾಯಿಗೆ ಒಂದ್ಸಲ ಜೋರಾದ ಜೈಕಾರವನ್ನು ಹಾಕ್ತಾ ನಮ್ಮ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಸರ್ ಗೊತ್ತಾಗಬೇಕು, ಕೆಜಾಪ್ ತಾಲೂಕು ಅಧ್ಯಕ್ಷರಿಗೆ ಗೊತ್ತಾಗಬೇಕು, ಕರ್ನಾಟಕದ ಅಧ್ಯಕ್ಷರಿಗೆ ಕೆಜಾಪ್ ತಾಲೂಕಲ್ಲಿ ತಮಿಳ್ ಇರಲಿ, ಕನ್ನಡ ಇರಲಿ, ತೆಲುಗು ಇರಲಿ, ನಾವೆಲ್ಲ ಭುವನೇಶ್ವರಿ ತಾಯಿ ಕನ್ನಡಾಂಬೆನ ಪೂಜಿಸೋದ್ರ ಮುಖಾಂತರ ಆ ತಾಯಿಯನ್ನ ಅತಿ ಎತ್ತರಕ್ಕೆ ತಗೊಂಡೋಗಂತ ಜವಾಬ್ದಾರಿ ನಮ್ಮ ಮೇಲೆ ಐತೆ ಅಂತ ತಿಳ್ಕೊಳ್ಳೋಣ. ನನ್ನ ತಾಯಿ ಅಂದ್ರೆ ಎಲ್ಲರೂ ಸೇರಿ ಜೋರಾಗಿ ಜೈಕಾರ ಹಾಕೊಂಡ್ವಾ, ಬಾಡೋಟಕ್ಕೆ ಹೋಗೋಣವಾ. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ ವೇದಿಕೆ ಮೇಲೆ ಹಾಸಿರತಕ್ಕಂತಹ ಇವತ್ತು ಕೆಜಾಫ್ ತಾಲೂಕಲ್ಲಿ ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಿಗೆ ಗೊತ್ತಿರ್ತದೆ ನಮ್ಮ ಕೆಜಾಫ್ ತಾಲೂಕಿನ ಬಗ್ಗೆ. ಕೆಜಾಫ್ ತಾಲೂಕಲ್ಲಿ ನೀವೆಲ್ಲ ನೋಡ್ಬೇಕಾದ್ರೆ ಇಲ್ಲಿ ಕೂತಿರ್ತಕ್ಕಂಥವ್ರು ಇರ್ಬೋದು, ಈ ಕಡೆ ಕೂತಿರ್ತಕ್ಕಂಥದ್ದು ಇರ್ಬೋದು, ಯಾರೇ ಇರ್ಬೋದು, ಹುಟ್ಟುತ್ತಾ ಯಾರು ಕನ್ನಡಿಗರಲ್ಲ. ಹುಟ್ಟಬೇಕಾದ್ರೇ ಅಥವಾ ನಮ್ಮ ಸ್ವಂತ ಮಾತೃಭಾಷೆ ಆಗಿರ್ತಕ್ಕಂಥದ್ದು ಕನ್ನಡ ಅಲ್ಲ. ಆದರೆ ಕೆಜಾಫ್ ತಾಲೂಕಿನವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳು ತೆಲುಗನ್ನ ಅವಲಂಬನೆ ಆಗಿರ್ತಕ್ಕಂಥ ಒಂದು ತಾಲೂಕು. ಬಹುಶಃ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಕೆಜಾಫ್ ತಾಲೂಕು ಕನ್ನಡ ತಮಿಳು ಇದ್ರೂ ಸಹ ಯಾವುದಾದ್ರೂ ತಾಲೂಕಲ್ಲಿ ನಮ್ಮ ಕನ್ನಡಾಂಬೆ ಭುವನೇಶ್ವರಿಗೆ ಗೌರವನ ಕೊಡೋದಂದ್ರೆ ಅದು ಮೊದಲನೇದು ಕೆಜಾಫ್ ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ನಾನು ಹೇಳ್ತಾ ಇದ್ದೀನಿ. ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ಮಾತೃಭಾಷೆ ಇರ್ತಕ್ಕಂಥ ಕನ್ನಡವನ್ನ ಪ್ರೀತಿಸದೆ ನಾವು ಯಾವುದೋ ಭಾಷೆ ಆದರೂ ಸಹ ನಮ್ಮ ಕನ್ನಡಾಂಬೆಯನ್ನು ನಾವು ಗೌರವಿಸ್ತೀವಿ ಅನ್ನೋದಕ್ಕೆ ಕೆಜಾಫ್ ಅನ್ನೋದು ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನ ನಮ್ಮ ಕೆಜಾಫ್ ತಾಲೂಕಿನ ಜನರೇಷನ್ ಹಿಂದಿನಿಂತಿರ್ತಕ್ಕಂಥವರು ಈಗಿರ್ತಕ್ಕಂಥವ್ರು ಅದನ್ನ ಸಾಬೀತುಪಡಿಸಿದ್ದಾರೆ. ಇವತ್ತು ನಮ್ಮ ಸುರೇಶ್ ಅವರ ಹೆಗಲ ಮೇಲೆ ನಮ್ಮ ಅಧ್ಯಕ್ಷರು ಹೇಳ್ತಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಐತೆ. ಇಲ್ಲಿ ಕನ್ನಡ ಭಾಷೆಯನ್ನು ಕಟ್ಟೋದಕ್ಕಿಂತ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳನ್ನ ತುಂಬಾ ವೇಗಗತಿಯಲ್ಲಿ ನಮ್ಮ ಝಾನ್ಸಿ ರಾಣಿ ಮೇಡಮ್ ಅವರು ಪರಿಹಾರ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ತಾಯಿ ಕನ್ನಡಾಂಬೆಯ ಕಂಪನ್ನ ಕೂಡ ಮನೆ ಮನೆಗುನ್ನ ಅದನ್ನ ಸೇರಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಸುರೇಶ್ ಅವರ ಹೆಗಲಿಗೆ ಹೊರಿಸಿದ್ದಾರೆ. ನಾನು ಮತ್ತು ನನ್ನ ಪದಾಧಿಕಾರಿಗಳು, ಆರ್ ಕೆ ಫೌಂಡೇಶನ್ ಪದಾಧಿಕಾರಿಗಳು ನಿಮಗೆ ಸದಾ ನಿಮ್ಮ ಜೊತೆ ಇರ್ತೀರಿ, ಬೆನ್ನೆಲುಬಾಗಿರ್ತೀರಿ. ನಿಮಗೆ ಭಗವಂತ ಅತಿ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟೋ ಜನ ನನ್ನ ತಾಯಿಯಂದಿದ್ದಾರೆ. ಇದು ಭಾಷಣ ರಾಜಕೀಯಕ್ಕೆ ಹೋಗ್ಬಾರ್ದು. ಇದು ನಮ್ಮ ಕನ್ನಡ ಜಾಗೃತಿ ವೇದಿಕೆಗಿಂತ ಇಲ್ಲಿರ್ತಕ್ಕಂಥ ಕನ್ನಡ ತಾಯಂದಿರು ಪ್ರತಿಯಲ್ಲೂ ನೀವು ಕೂಲಿ ಕೆಲಸಕ್ಕೆ ಹೋಗಿ, ಗಾರ್ಮೆಂಟ್ಸ್ಗೆ ಹೋಗಿ, ಎಲ್ಲೇ ಹೋಗ್ಲಿ, ಎಲ್ಲಿ ಹೋದ್ರೂ ಸಹ ಕನ್ನಡದಲ್ಲಿ ಮಾತಾಡ್ತಾ ಆ ಕನ್ನಡ ತಾಯಿಯ ಪ್ರೀತಿಯನ್ನ ಸದಾ ನಮ್ಮ ಮಕ್ಕಳಿಗೆ ಹಂಚ್ಕೊಳ್ಳೋದ್ರ ಮೂಲಕ ಕನ್ನಡ ಪ್ರೀತಿಯನ್ನ, ಕನ್ನಡ ಪ್ರೇಮವನ್ನ ನಾವು ಇರೋರೆಲ್ಲರೂ ಹಂಚ್ಕೊಳ್ಳೋಣ ಅಂತ ನಾನು ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಆರ್ ಕೆ ಫೌಂಡೇಶನ್ ಅಥವಾ ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಸುರೇಶ್ ಜೊತೆ ಇರ್ತೀರಿ. ಮತ್ತೊಬ್ಬರು ಬುದ್ಧಿಜೀವಿಗಳಾದಂಥ ನಾಸ್ತಿಕ್ ಅವರು ಬಂದಿದ್ದಾರೆ. ಅವರು ಬಹಳಷ್ಟು ಒಂದು ವಿಷಯದಲ್ಲಿ ಕನ್ನಡಕ್ಕೆ ಅವರ ಒಂದು ಕೊಡುಗೆ ಜಾಸ್ತಿ. ನಮ್ಮ ದೀಪು ಸರ್ ಇದ್ದಾರೆ. ದೀಪು ಸರ್ ಅವರಷ್ಟೇ ಬಹಳಷ್ಟು ಕೊಡುಗೆ ಜಾಸ್ತಿ ನಮ್ಮ ಕನ್ನಡ ವಿಷಯಕ್ಕೆ ಬಂತಂದರೆ. ನಾವೆಲ್ಲರೂ ಕನ್ನಡಿಗರು, ಈ ನೆಲ ಕನ್ನಡದ್ದು, ನಾವು ಬಾಡಿ ಉಸಿರಾಡ್ತಿರ್ತಕ್ಕಂಥದ್ದು ಕನ್ನಡದು. ನಾವು ಯಾವುದೇ ಭಾಷೆ ಇದ್ರೂ ಸಹ ನಾವು ಮೊದಲೇ ಆದತೆ ನಮ್ಮ ಮಾತೃ ತಾಯಿ ಕನ್ನಡ ಎಂಬ ಅನ್ನೋದನ್ನ ತಿಳಿಯೋಣ. ಇಲ್ಲಿ ಕರೆದು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭುವನೇಶ್ವರಿ ತಾಯಿಗಳನ್ನ ಪಾದಗಳನ್ನ ನಮಿಸುತ್ತಾ ನಮ್ಮ ಸುರೇಶ್ ಸರ್ ಅವರಿಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ನನ್ನ ಕೃತಜ್ಞತೆಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂಥ ಮಹೋನ್ನತವಾದಂಥ ಭಾಷೆಯನ್ನ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪುಣ್ಯ. ಈ ನೆಲದಲ್ಲಿರ್ತಕ್ಕಂಥದ್ದು ನಮ್ಮ ಪುಣ್ಯ. ಈ ಮಣ್ಣಿನಲ್ಲಿ ಹುಟ್ಟತಕ್ಕಂಥವ್ರು ನಾವೇ ಪುಣ್ಯವಂತರು. ಹಾಗಾಗಿ ಈ ಭಾಷೆಯನ್ನ ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ. ಅದರ ಜೊತೆಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರನ್ನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಕೂಡ ಸಂಘಟನೆಗಳ ಮೇಲಿದೆ. ಇವತ್ತು ಎಲ್ಲಾ ಜಾತಿ ಜನಾಂಗದಲ್ಲೂ ಬಡವರಿದ್ದಾರೆ, ಎಲ್ಲಾ ಜಾತಿ ಜನಾಂಗದಲ್ಲೂ ಕೂಡ ಇವತ್ತು ನಿರ್ಗತಿಕರಿದ್ದಾರೆ. ಅವರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸೋದಕ್ಕೆ ಸರ್ಕಾರದ ಏನು ಅವರ ಸರ್ಕಾರದ ಒಂದು ಆದೇಶಗಳಿರ್ಬೋದು ಅಥವಾ ಸರ್ಕಾರದಿಂದ ಬರ್ತಕ್ಕಂಥ ಏನು ಕೊಡುಗೆಗಳು ಏನೇನೆಲ್ಲ ಕೊಟ್ಟಿದ್ದಾರೆ ಜನಕ್ಕೆ, ಅದನ್ನು ತಲುಪಿಸ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿದೆ. ಈಗಾಗಲೇ ನಮ್ಮ ಪ್ರಮೀಳಾ ಅವರು ಮತ್ತೆ ಇವರೆಲ್ಲರೂ ಕೂಡ ಒಂದು ಏನು ಕಾರ್ಮಿಕ
ಕಾರ್ಮಿಕರಿಗೋಸ್ಕರ ಅವರೆಲ್ಲ ದುಡಿತಾ ಇದ್ದಾರೆ. ಆ ಕಾರ್ಮಿಕರಿಗೋಸ್ಕರ ದುಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲಿದೆ. ಯಾರು ಮುಖ್ಯವಾಹಿನಿಯಲ್ಲಿ ಇದ್ದಾರೆ ಅವರೆಲ್ಲರ ಮೇಲೆ ಇದೆ. ಈಗ ನಮ್ಮ ಮೋಹನ್ ಕೃಷ್ಣ ಅವರು ಮುಂದಿನ ದಿನಗಳಲ್ಲಿ ಅವರು ಈಗಾಗಲೇ ಒಂದು ಸಲ ಚುನಾವಣೆಯಲ್ಲಿ ನಿಂತಿದ್ದಾರೆ. ಮುಂದೆ ಬರ್ತಕ್ಕಂಥ 2028 ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಂಥ ಒಂದು ಯಾರೋ ಒಬ್ರು ಈ ಜನಗಳಿಗೆ ಏನೋ ಮಾಡ್ತೀವಿ, ನಾವೇನೋ ಆ ಸಮಾಜದ ಒಂದು ಮುಖ್ಯವಾಹಿನಿಗೆ ಈ ಭಾಗದ ಈ ಕ್ಷೇತ್ರದ ಜನರನ್ನ ಮುಂದೆ ತರ್ತೀವಿ, ಅವರ ಒಂದು ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಮತ್ತು ನಿರುದ್ಯೋಗವನ್ನ ಸರಿಪಡಿಸೋದಕ್ಕೆ ನಾವು ಮುಂದೆ ಬರ್ತೀವಿ ಅಂದಾಗ ಅಂಥವ್ರಿಗೆ ಒಂದು ಒಂದು ಆಸೆ ಇಟ್ಕೊಂಡು ಬರ್ತಾರೆ. ಅವ್ರಿಗೆ ಒಂದು ನಾವೆಲ್ಲರೂ ಕೂಡ ಸಹಾಯ ವಸ್ತುವನ್ನು ನೀಡ್ತಕ್ಕಂಥದ್ದು. ಯಾಕಂದ್ರೆ ಇವತ್ತೆಲ್ಲ ರಾಜಕಾರಣ ಇವತ್ತೆಲ್ಲ ನೋಡೋಕೆ ಹೋದ್ರೆ ಇವತ್ತು ದೂರದಿಂದ ನಾವು 35 ವರ್ಷ ನಡ್ಕೊಂಡ್ ಬರ್ತಿದ್ದೀವಿ. ಅದೆಷ್ಟೋ ಮುಖ್ಯಮಂತ್ರಿಗಳನ್ನ ನೋಡಿದ್ದೀವಿ, ಅದೆಷ್ಟೋ ಮಂತ್ರಿಗಳನ್ನ ನೋಡಿದ್ದೀವಿ, ಅದೆಷ್ಟೋ ಶಾಸಕರುಗಳನ್ನ ನೋಡಿದ್ದೀವಿ. ಯಾರೆಲ್ಲ ಎಷ್ಟು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ, ಅವರು ಸ್ವಂತಕ್ಕೆ ಎಷ್ಟು ಮಾಡ್ಕೊತಿದ್ದಾರೆ, ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಿದ್ದಾರೆ ಅಂತೇಳಿ ನಾವು ನೋಡಿದಾಗ ತುಂಬ ಜನ ತುಂಬ ವಿರಳ ಸಮಾಜಕ್ಕೆ, ಜನಸಾಮಾನ್ಯರಿಗೆ, ಮತದಾರರಿಗೆ, ನಮಗೆ ಮತ ಹಾಕದಂಥ ಜನರಿಗೆ ಏನೆಲ್ಲ ಮಾಡಿದ್ದೀವಿ, ಯಾವ ರೀತಿಯಾದಂತಹ ನಾವು ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಅಂತೇಳಿ ನೋಡ್ಕೊಂಡಾಗ ತುಂಬ ಕಷ್ಟನೇ. ಇವತ್ತು ದೇಶಕ್ಕೆ ಸ್ವತಂತ್ರ ಬಂದು 79 ವರ್ಷ ಆಯಿತು. ಇವತ್ತು ಕೂಡ ಕುಡಿಯುವ ನೀರಿನ ಸಮಸ್ಯೆ ಇದೆ, ಇವತ್ತು ಹಸಿವಿನ ಸಮಸ್ಯೆ ಇದೆ, ಇವತ್ತು ನೈರ್ಮಲ್ಯದ ಸಮಸ್ಯೆ ಇದೆ, ಇವತ್ತು ನೀರು ಸೂರಿಗೋಸ್ಕರ ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿ ಇದೆ. ರೈತರ ಭವಿಷ್ಯವನ್ನು ಯಾರು ಬದಲಾವಣೆ ಮಾಡಕ್ ಬರಲಿಲ್ಲ, ಬಡವರ ಬದುಕನ್ನು ಬದಲಾವಣೆ ಮಾಡಕ್ ಬರಲಿಲ್ಲ. ಅವರವರ ಕುಟುಂಬಗಳನ್ನ ಬದಲಾವಣೆ ಮಾಡಿಕೊಂಡು ಅವರವರ ಕುಟುಂಬಗಳನ್ನ ಎತ್ತರಕ್ಕೆ, ಆರ್ಥಿಕವಾಗಿ ಎತ್ತರಕ್ಕೆ ಬೆಳೆಸ್ಕೊಂಡು ಇವತ್ತು ಎಲೆಕ್ಷನ್ಗೆ ಚುನಾವಣೆಗೆ ನಿಂತ್ಕೊಂಡಾಗ ಅವರ ಆಸ್ತಿ 10 ಕೋಟಿ ಇದ್ರೆ ಚುನಾವಣೆ ಒಂದು 5 ವರ್ಷದ ನಂತರ ಅವರ ಆಸ್ತಿನ ನೀವು ಲೆಕ್ಕ ಹಾಕ್ತಾ ಹೋದ್ರೆ ಇಲ್ಲಿ 5 ಕೋಟಿ ಒಂದು 50 ಕೋಟಿ ಆಗಿರ್ತದೆ, ಮುಂದಿನ ಎಲೆಕ್ಷನ್ಗೆ 100 ಕೋಟಿ ಆಗಿರ್ತದೆ. ಈ ಪರಿಸ್ಥಿತಿಗಳನ್ನ ಇವತ್ತಿನ ಒಂದಷ್ಟು ರಾಜಕಾರಣಿಗಳು ಮಾಡ್ಕೊಳ್ತಾನೆ ಬರ್ತಿದ್ದಾರೆ. ನಾವು ಕಣ್ಮುಂದೆ ನೋಡಿರ್ತಕ್ಕಂಥದ್ದು ಒಬ್ಬ ಎಂ ಎಲ್ ಎ ಒಂದು ಕ್ಷೇತ್ರಕ್ಕೆ 2,000 ಕೋಟಿ ಅನುದಾನ ತಂದ ಅಂತ ಹೇಳಿದ್ರೆ ಅದರ 10% ಅಂದ್ರೆ 200 ಕೋಟಿ ಅನುದಾನದಲ್ಲಿ ಸಿಕ್ಬಿಡುತ್ತೆ. 200 ಕೋಟಿ ಒಂದು ಅನುದಾನದಲ್ಲಿ. ಈ ರೀತಿ ಅನೇಕ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಆ ರೀತಿ ಎಲ್ಲ ನಡೀತಾ ಇದೆ. ಆದ್ರೆ ಜನರಿಗೆ ಏನ್ ಮಾಡ್ತಿದ್ದಾರೆ, ಬಡವರಿಗೆ ಏನ್ ಮಾಡ್ತಿದ್ದಾರೆ, ಇವತ್ತು ಪ್ರತಿಯೊಂದು ಕೂಡ ಇವತ್ತು ನಮ್ಮ ಸರ್ಕಾರ ಯಾವುದೋ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ವು, ನಿಮ್ಗೆಲ್ಲ ಗೊತ್ತಿದೆ. 5 ಗ್ಯಾರಂಟಿಗಳನ್ನ ಕೊಟ್ಟರು, ಮುಂಭಾಗಲಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟರು, ಹಿಂಭಾಗಲಿಂದ ಎಲ್ಲ ಅದನ್ನೆಲ್ಲ ನಮ್ಮ ತಲೆ ಮೇಲೆನೆ ಹಾಕೋದು ಒಂದು ಸರ್ಕಾರ. ಇನ್ನೊಂದು ಸರ್ಕಾರ, ಕೇಂದ್ರ ಸರ್ಕಾರ, ಒಬ್ಬೊಬ್ಬನ ತಲೆ ಮೇಲೆ 1,50,000 ರೂಪಾಯಿಗಳನ್ನ ಒಬ್ಬೊಬ್ಬ ಈ ದೇಶದ ಜನರ ಮೇಲೆ ತೆರಿಗೆ ಹಣವನ್ನ ಸಾಲವನ್ನು ಇಟ್ಟಿರ್ತಕ್ಕಂಥದ್ದು. ಈ ರೀತಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ನಮ್ಮ ಮೇಲೆ ತೆರಿಗೆಗಳ ಹಾಕಿ ಇನ್ನೊಂದು ಮತ್ತೊಂದು GST EST ಅನ್ಕೊಂಡು ಹಾಕಿ ನಮ್ಮನ್ನೆಲ್ಲರೂ ಕೂಡ ಬಡವರನ್ನಾಗಿ ಇಟ್ಟಿರ್ತಾರೆ, ಶ್ರೀಮಂತರಾಗಿ ಹೋಗ್ತಾ ಇರ್ತಾರೆ. ಹಾಗಾಗಿ ಇಂಥ ಪರಿಸ್ಥಿತಿಗಳಿದ್ದಾಗ ಸಾಮಾನ್ಯ ಪ್ರಜೆಗಳಾದಂಥವ್ರು ನಾವು ಇವತ್ತಿನ ಯುವ ಪೀಳಿಗೆ ಮೇಲೆ, ನಮ್ಮ ಸುರೇಶ್ ಅಂತ ಯುವಕರ ಮೇಲೆ ಬಹಳ ಒಂದು ಜವಾಬ್ದಾರಿ ಇದೆ. ಸಮಾಜದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಬಡವರ ಕನ್ನಡಕ್ಕೆ ಧಕ್ಕೆ ಬಂದಾಗ, ಕನ್ನಡಿಗರಿಗೆ ಧಕ್ಕೆ ಬಂದಾಗ ಯಾವತ್ತೂ ಕೂಡ ಸುಮ್ಮನೆ ಇರದೆ ಇಲ್ಲಿ ಎಲ್ಲ ಕನ್ನಡ, ತೆಲುಗು, ತಮಿಳು ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರೆ ಎಲ್ಲರೂ ಒಗ್ಗೂಡಿಸ್ಕೊಂಡು ಒಟ್ಟಾಗಿ ಕೆಲಸವನ್ನು ಮಾಡೋದಕ್ಕೆ ನೀವೆಲ್ಲರೂ ಕೂಡ ಸಂಕಲ್ಪ ತೊಡಬೇಕು ಅಂತೇಳಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಬಯಸ್ತಾ ನಿಮಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳ್ತಾ, ದೇಹ ಮಣ್ಣಿಗೆ, ಉಸಿರು ಕನ್ನಡಕ್ಕೆ. ನಮಸ್ಕಾರ. ಬಂಧುಗಳೇ, ಏನು ಇವತ್ತು ಪಾರಂಡಳ್ಳಿ ಗ್ರಾಮದಲ್ಲಿ ಬಹು ವರ್ಷಗಳಿಂದ ಕನ್ನಡ ಸಂಘಟನೆ ಕಟ್ಟಕ್ಕೆ ಜನ ಇದ್ದರು. ಆದರೆ ಜನ ಇದ್ರೇನು ಈಗ ಕಾರಣಾಂತರಗಳಿಂದ ಅವರು ಅಲ್ಲಲ್ಲಿ ಯಾಕೆ ಉಳ್ಕೊಂಡಿರೋದ್ರಿಂದ ಕನ್ನಡ ಸಂಘಟನೆ ಅನ್ನೋದು KGF ತಾಲೂಕಲ್ಲಿ ಏಕಮಂಗಲಾಗಿ ಈ ಸುತ್ತಮುತ್ತಲಿನ KGF ತಾಲೂಕಿನಲ್ಲಿ ಏನು ಈ ಕನ್ನಡ ಸಂಘಟನೆ ಅನ್ನೋದನ್ನು ಮರೆತೋಗಿದ್ದಾರೆ. ಅದನ್ನು ಮರೆತೋಗಿರ್ತಕ್ಕಂಥ ಒಂದು ಕನ್ನಡ ಜಾಗೃತಿ ವೇದಿಕೆ ಕಚೇರಿಯನ್ನು ಇವತ್ತು ನಮ್ಮ ಆತ್ಮೀಯ ಸುರೇಶ್ ಕುಮಾರ್ ಅವರು ಇಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನನ್ನ
ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಅದೇ ರೀತಿಯಾಗಿ ನನ್ನ ಪ್ರಭುತ್ವ ಪ್ರಚಾರ ವೇದಿಕೆ ಸಂಘಟನೆಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಎಲ್ಲ ಹೇಳ್ತಾ ಇದ್ದೀವಿ ಬಂಧುಗಳೇ. ಏನು ಇಷ್ಟು ಜನ ಇವತ್ತು ಇಲ್ಲಿ ಸೇರಿದ್ದಾರೆ ಅಂತ ಹೇಳಿದ್ರೆ ಈ ಒಬ್ಬ ಸುರೇಶ್ ಕುಮಾರ್ ಇಂದಾನೆ ನೋಡ್ಕೋಬಹುದು. ಬಹಳಷ್ಟು ಜನ ಇಲ್ಲಿ ಸೇರಿದ್ದೀರಾ. ಎಲ್ಲ ಗ್ರಾಮಾಂತರಗಳಿಂದ KGF ತಾಲೂಕಾಗಲಿ, ಬೇತ್ಮಂಗ್ಲ ಹೋಬಳಿ ಆಗಲಿ, ಕ್ಯಾಸಂಬಲ ಹೋಬಳಿ ಆಗಲಿ, ನಮ್ಮ ಎಲ್ಲ ಈ ಊರಿನ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರು, ಅತಿ ಹೆಚ್ಚಾಗಿ ಹೆಣ್ಣು ಮಕ್ಕಳು, ನಮ್ಮ ತಾಯಿಯಂದರು ಇಲ್ಲಿ ಈ ಒಬ್ಬ ಸುರೇಶ್ ಕುಮಾರ್ನ ನೋಡಿ ಈ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಕಟ್ಟೋಣ, ಈ ಕನ್ನಡ ಜಾಗೃತಿ ವೇದಿಕೆಯನ್ನು ನಾವಿನ್ನೂ ಮುನ್ನಡೆಸೋಣ ಅಂತೇಳಿ ಅವರ ಒಂದು ಕೈಯನ್ನು ಬಲಪಡಿಸಿದ್ದಾರೆ. ಇದೇ ರೀತಿಯಾಗಿ ಸುರೇಶ್ ಕುಮಾರ್ ಅವರ ಒಂದು ಕನ್ನಡ ಜಾಗೃತಿ ವೇದಿಕೆ ಸುರೇಶ್ ಕುಮಾರ್ ಅವರ ಒಂದು ಹೆಸರನ್ನು ಇದೇ ರೀತಿಯಾಗಿ ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಸುರೇಶ್ ಕುಮಾರ್ಗೆ ಏನೇ ಹೆಚ್ಚು ಇರಲಿ, ಏನೇ ಕಮ್ಮಿ ಇರಲಿ, ಸಂಘಟನೆಯ ಮುಖಾಂತರ ನನ್ನ ಪ್ರಭುತ್ವ ಪ್ರಚಾರ ವೇದಿಕೆ ಸಂಘಟನೆ ಯಾವಾಗಲೂ ಸುರೇಶ್ ಕುಮಾರ್ ಅವರ ಹಿಂದೆ ಇರುತ್ತೆ ಅಂತೇಳಿ ನಾನು ಇವತ್ತು ಹೇಳಿದ ಗರ್ವದಿಂದ ಹೇಳ್ತಾ ಇದ್ದೀನಿ ಬಂಧುಗಳೇ. ಅದಕ್ಕೆ ನಮ್ಮ ಈ ಸುರೇಶ್ ಕುಮಾರ್ ಅವರನ್ನು ದಯವಿಟ್ಟು ರಾಜ್ಯಾಧ್ಯಕ್ಷರಾಗಲಿ, ಜಿಲ್ಲಾಧ್ಯಕ್ಷರಾಗಲಿ ಅವರನ್ನು ಇನ್ನೂ ಮುಂದೆ ನಡೆಯೋದಕ್ಕೆ ಅವರಿಗೆ ಒಂದು ಬಲವನ್ನು ಸೂಚಿಸಬೇಕಂತೇಳಿ ಅವರ ಹತ್ರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಆದ್ದರಿಂದ ಎಲ್ಲ ನಮ್ಮ ಸಂಘಟನೆ ಅವ್ರಿಗೆ ಸಪೋರ್ಟ್ ಇದೆ. ದಯವಿಟ್ಟು ಸುರೇಶ್ ಕುಮಾರ್ ಅವರನ್ನು ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಸಂಘಟನೆ ಕಟ್ಟೋದಕ್ಕೆ ಜನರನ್ನು ಸೇರಿಸಿ ಇನ್ನು ಅವರು ಈ ಕಚೇರಿಯನ್ನು ಇನ್ನೂ ಚೆನ್ನಾಗಿ ದೊಡ್ಡ ಕಚೇರಿಯನ್ನು ಮಾಡಬೇಕಂತ ತಮ್ಮೆಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಭೀಮ್ ಬಂಧುಗಳೇ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.